ಇಂದಿನ ಲಕ್ಷ್ಮೀ ನಿವಾಸದ ಅರವೈಲಿ ಸಂಚಿಕೆಯಲ್ಲಿ ನೋಡಿರ್ಬೋದು, ಮಗನ ಮನೆಗೆ ಗೃಹಪ್ರವೇಶಕ್ಕಂತ ತಂದೆ ಬರ್ತಾರೆ. ಆಗ ಮಗ ತುಂಬ ಖುಷಿಯಿಂದನೇ ಅಪ್ಪನ ಇನ್ವೈಟ್ ಮಾಡ್ತಾರೆ. ಬನ್ನಿ ಅಪ್ಪ, ಮನೆಯಿಂದ ಯಾರೂ ಬಂದಿಲ್ವಾ ಅಂತ ಹೇಳ್ಬಿಟ್ಟು. ಆಗ ಅಪ್ಪ ಏನೂ ಮಾತಾಡದೆ ಸುಮ್ಮನೆ ನಿಲ್ತಾರೆ. ಹಾಗಾದ್ರೂ ಪರವಾಗಿಲ್ಲ ಅಂತ ಅವ್ರು ಖುಷಿಯಿಂದನೇ ಮಾಡ್ಕೊಳ್ತಾರೆ. ಅಪ್ಪ ಖುಷಿಯಿಂದನೇ ಒಳಗೆ ಬರ್ತಾರೆ. ಬಂದಾಗ ಸೊಸೆ ಕೂಡ ಬರ್ತಾಳೆ. ಸೊಸೆ ಬಂದವಳೆ ಹೇಳುತ್ತಾಳೆ, ಅಪ್ಪ ಮನೇಲಿ ಕೆಲಸ ತುಂಬ ಜಾಸ್ತಿ ಇದೆ, ನೀವಾದರೂ ಬಂದ್ರಲ್ಲ, ಅಮ್ಮ ಬಂದಿಲ್ವಾ, ಆದರೆ ಅತ್ತೆ ಬಂದಿಲ್ವಾ ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಏನು ಮಾತಾಡಿಲ್ಲ ಅದು ಅಂತೇಳಿ ಸುಮ್ಮನಾಗ್ತಾರೆ. ಆಗ ಕೆಳಗಡೆ ಕ್ಯಾಂಟ್ರಿಂಗ್ ಅವ್ರು ಬಂದಿದ್ದಾರೆ, ಈ ಕಡೆ ಅದು ಕೆಲಸ ಇದೆ, ಇದು ಕಡೆ ಅದು ಕೆಲಸ ಇದೆ ಅಂತ ಹೇಳ್ತಾರೆ. ಅವರು ಬಂದಿದ್ದರೆ ಅಡುಗೆ ಮನೇಲಿ ಒಂಚೂರು ಹೆಲ್ಪ್ ಆಗೋದು, ಅಡುಗೆ ಮಾಡೋಕ್ಕೆಲ್ಲ ಅಂತ ಹೇಳಿ ಅವರು ಒಳಗಡೆ ಕೆಲಸ ಇದೆ ಅಂತ ಗಂಡನ ಕರ್ಕೊಂಡು ಹೋಗ್ತಾಳೆ. ಆಗ ಅಪ್ಪ ಯೋಚನೆ ಮಾಡ್ತಾ ನಿಂತ್ಕೊಳ್ತಾರೆ. ಅಷ್ಟು ಬೇಗ ಬೀಗ್ರ ಮನೆಯವ್ರು ಬರ್ತಾರೆ. ಬೀಗ್ರ ಮನೆಯವ್ರು ಬಂದ ತಕ್ಷಣ ಎಲ್ಲರೂ ಎದ್ದು ನಿಂತ್ಕೊಂಡು ನಮಸ್ಕಾರ ಮಾಡ್ತಾರೆ. ಆಗ ಅವ್ರು ಬೀಗರು ಬರ್ತಾರೆ. ಬೀಗರು ಬಂದ ತಕ್ಷಣ ಅವರು ಹಾಗೆ ನೋಡಿ ಇವರು ಅವ್ರ ಮನೆಯಿಂದ ಹೇಗಿದ್ದೀರಾ, ಯಾವಾಗ ಬಂದ್ರಿ ಆ ಥರ ಎಲ್ಲ ವಿಚಾರಿಸ್ಕೊಳ್ತಾರೆ. ಮಗಳು ಅಳಿಯ ಬಂದಿಲ್ವಾ ಅಂದಿದ್ದಕ್ಕೆ ಅವ್ರು ಬೇರೆ ಕಾರಲ್ಲಿ ಬರ್ತಿದ್ದಾರೆ ಅಂತ ಹೇಳ್ತಾರೆ. ಆಗ ಬೀಗರು ಹೇಳ್ತಾರೆ, ನಮ್ಮ ಲೆವೆಲ್ಗೆ ಹುಡುಗ ನೋಡಿದರೆ ಅದು ತುಂಬ ಬೇರೆ ರೀತಿ ಇರೋದು ಗೃಹಪ್ರವೇಶ, ಆದರೆ ಇದೇನು ಮಾಡೋದು, ಪ್ರೀತಿ ಪ್ರೇಮ ಅಂತ ಇವ್ರು ಹೋಗ್ಬಿಟ್ಟು ಮದುವೆ ಆಗಿರೋದು, ಇದರಿಂದ ಈ ಥರ ಎಲ್ಲ ಆಗ್ತಿದೆ ಅಂತ ಹೇಳಿ ತುಂಬ ಬೇಜಾರದಲ್ಲಿ ಹೇಳ್ತಾರೆ. ಅದು ಬೇಜಾರಲ್ಲ, ಚುಚ್ಚು ಮಾತಾಗಿರುತ್ತೆ. ಇದನ್ನು ಕೇಳಿದ ಬೀಗರು ತುಂಬ ಅವಮಾನ ಥರ ಆಗುತ್ತೆ. ಆಗ ಮಗಳು ಬಂದವಳೆ, ಅಪ್ಪ ಬಿಡಿ ಅದೆಲ್ಲ ಮಾತು, ಈಗ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ. ನೀವೇ ಇವತ್ತಿನ ಪೂಜೆ ಎಲ್ಲ ಮಾಡಬೇಕು, ರಾಜನ ಥರ ನೀವೇ ಎಲ್ಲ ನೆರವೇರಿಸ್ಬೇಕು ಅಂತ ಹೇಳ್ತಾರೆ.